ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಭಗ್ನ ಮಾಡಿದ್ದಾರೆ. ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ರಾಯಣ್ಣ ಜೊತೆಗೆ ಬಸಪ್ಪ ಲಕ್ಕುಂಡಿ ಎನ್ನುವ ಹುತಾತ್ಮ ರೈತರ ಮೂರ್ತಿಗೂ ಕೂಡ ಭಗ್ನವಾಗಿದೆ. ಗ್ರಾಮದ ಬಸ್ ನಿಲ್ದಾಣದ ಎದುರಿಗಿದ್ದ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಖಡ್ಗ ಮತ್ತು ಮೂರ್ತಿಯ ಕೆಲ ಭಾಗದಲ್ಲಿ ಭಗ್ನ ಮಾಡಿರುವಂಥ ಕಿಡಿಗೇಡಿಗಳು. ಸದ್ಯ ಭಗ್ನವಾಗಿರುವ ಮೂರ್ತಿಗೆ ಬಟ್ಟೆ ಸುತ್ತಿದ್ದಾರೆ ಪೊಲೀಸರು. ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ಸಂಗೊಳ್ಳಿ ರಾಯಣ್ಣಗೂ ಏನೂ ಆಗೋದಿಲ್ಲ, ರೈತ ಮುಖಂಡರಿಗೂ ಏನೂ ಆಗೋದಿಲ್ಲ. ನಿಮ್ಮ ಮನಸ್ಥಿತಿ ಏನು ಅಂತ ತೋರಿಸುತ್ತೆ, ನೀನು ಯಾವ ಕೀಳುಮಟ್ಟದಲ್ಲಿ ಇದೆಯಾ ಅನ್ನೋದನ್ನು ತೋರಿಸುತ್ತೆ. ಅವ್ರು ಯಾರು ಮಾಡಿದಾರೆ ಅವರಿಗೆ ಏನಾಗ್ಬಿಡುತ್ತೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇನ್ನೂ ಒಂದಿಷ್ಟು ದೊಡ್ಡ ಅಭಿಮಾನ ಬಳಗನೇ ಇದೆ, ದೊಡ್ಡ ಅಭಿಮಾನಿ ಬಳಗ ಇದೆ. ಅವ್ರ ಮೂರ್ತಿ ಕೆತ್ತನೆ ಮಾಡಿದರೆ ಅವರನ್ನೇನು ಮಾಡೋಕ್ಕಾಗಲ್ಲ. ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಭಗ್ನ ಮಾಡಿದ್ದಾರೆ. ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ರಾಯಣ್ಣ ಜೊತೆಗೆ ಬಸಪ್ಪ ಲಕ್ಕುಂಡಿ ಎನ್ನುವ ಹುತಾತ್ಮ ರೈತರ ಮೂರ್ತಿಗೂ ಕೂಡ ಭಗ್ನವಾಗಿದೆ. ಗ್ರಾಮದ ಬಸ್ ನಿಲ್ದಾಣದ ಎದುರಿಗಿದ್ದ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಖಡ್ಗ ಮತ್ತು ಮೂರ್ತಿಯ ಕೆಲ ಭಾಗದಲ್ಲಿ ಭಗ್ನ ಮಾಡಿರುವಂಥ ಕಿಡಿಗೇಡಿಗಳು. ಸದ್ಯ ಭಗ್ನವಾಗಿರುವ ಮೂರ್ತಿಗೆ ಬಟ್ಟೆ ಸುತ್ತಿದ್ದಾರೆ ಪೊಲೀಸರು. ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ಸಂಗೊಳ್ಳಿ ರಾಯಣ್ಣಗೂ ಏನೂ ಆಗೋದಿಲ್ಲ, ರೈತ ಮುಖಂಡರಿಗೂ ಏನೂ ಆಗೋದಿಲ್ಲ. ನಿಮ್ಮ ಮನಸ್ಥಿತಿ ಏನು ಅಂತ ತೋರಿಸುತ್ತೆ, ನೀನು ಯಾವ ಕೀಳುಮಟ್ಟದಲ್ಲಿ ಇದೆಯಾ ಅನ್ನೋದನ್ನು ತೋರಿಸುತ್ತೆ. ಅವ್ರು ಯಾರು ಮಾಡಿದಾರೆ ಅವರಿಗೆ ಏನಾಗ್ಬಿಡುತ್ತೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇನ್ನೂ ಒಂದಿಷ್ಟು ದೊಡ್ಡ ಅಭಿಮಾನ ಬಳಗನೇ ಇದೆ, ದೊಡ್ಡ ಅಭಿಮಾನಿ ಬಳಗ ಇದೆ. ಅವ್ರ ಮೂರ್ತಿ ಕೆತ್ತನೆ ಮಾಡಿದರೆ ಅವರನ್ನೇನು ಮಾಡೋಕ್ಕಾಗಲ್ಲ. ಕಿವಿ ನೋಡೋಕೆ ಕಣ್ಣು ನೋಡೋದು